ಈ ಕರ್ನಾಟಕ ಬಿಟ್ಟು ಇನ್ನೆಲ್ಲೂ ಅಂತ ಹೇಳ್ಕೊಳ್ಳೋ ಜಾಗದಲ್ಲಿ ಉಳಿದಿಲ್ಲ. ಅದಕ್ಕಾಗಿ ಅವ್ರಿಗೂ ಒಳಗೆ ಭಯ ಅದ. ಹೀಗಾಗಿ ಅವರು ನೋಟಿಸು ಕೊಟ್ಟಿದ್ದಾರೆ ತಮ್ಮ ಫಾಲೋವರಲ್ಲಿ, ನಿಂತ ಮಾತು ಮಾತಾಡಬೇಡ್ರಿ, ಸಿದ್ದರಾಮಯ್ಯ ಕೈ ಬಲಪಡಿಸೋಣ, ಎಲ್ಲ ಕೂಡಿ ಹೋಗೋಣ, ಒಕ್ಕಟ್ಟಿನಲ್ಲಿ ಬಲ ಆಯ್ತಿದ್ದು ಈಗ ಒಮ್ಮೆ ಹಲವು ಸಲ ಹೇಳ್ತಾ ಇದ್ದಾರೆ. ಆದರೂ ನಮ್ಗೆ ಗೋಧಿ ಮೇಡೆ ಇದ್ದಿದ್ದು ಅವ್ರ ಮಧ್ಯದಲ್ಲಿ ಏನು ತಂದು ಹಾಕಿ ಪಾರ್ಟಿನ ಹೊಡಿಬೇಕು ಅನ್ನುವಂಥದ್ದು. ಅದಕ್ಕೆ ಅನುಕೂಲವಾಗಿ ಕೆಲವೊಮ್ಮೆ ಸತೀಶ್ ಜಾರಕಿಹೊಳಿ ವಿಷಯವನ್ನು ಮಾತಾಡಿದ್ದು, ಯಾವುದನ್ನು ಮಾತಾಡಿ ಏನೋ ಅಂತ ಅದನ್ನು ಬೇರೆ ರೂಪದಲ್ಲಿ ಹೇಳುವಂಥದ್ದು, ಅಧ್ಯಕ್ಷ ಸ್ಥಾನ ಬೇಕಪ್ಪ ಅಂತ ಸಹಜವಾಗಿ ಹೇಳಿದ್ದೇನೆ, ದೊಡ್ಡ ಎಕ್ಸಾಗ್ರೇಷನ್ ಮಾಡಿ ಹೇಳುವಂಥದ್ದು, ಒಡೆದ ಬಿಡ್ದಂತ ಹೇಳುವಂಥದ್ದು, ಇವ್ರ ಮುಂದೆ 40 ಇವ್ರ ಹಿಂದೆ 40 ಮಂದಿ ಇದ್ದಾರೆ, ಇವ್ರ ಹಿಂದೆ 50 ಮಂದಿ ಇದ್ದಾರೆ ಅಂತ ಹೇಳುವಂಥದ್ದು. ಯಾರು ಅವರು ಇದ್ದವರು, ಇವ್ರಿಗೆ ಯಾರು ಗೋಧಿ ಮೀಡಿಯಾಗೆ ಗೊತ್ತದನ ಅನ್ನುವಂಥ ಒಂದು ದೊಡ್ಡ ಮುಖ್ಯ ಪ್ರಶ್ನೆ ಅದ. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ನಾವು ನಂಬಬೇಕಾಗ್ಯದ. ಯಾಕಂದ್ರೆ ಅವ್ರಿಗೂ ಆಶೆ ಅದ 2027 ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಅದಕ್ಕೆ ಸತೀಶರು ಕಾಂಪಿಟೇಷನ್ ಮಾಡ್ತಾರೆ, ಮಾಡಲಿ. ಆ ಸಂದರ್ಭದಲ್ಲಿ ಯಾರು ಆಗ್ತಾರೆ, ಯಾರ್ದು ಬಹುಮತ ಇರ್ತದೆ ಅವ್ರು ಆಗ್ತಾರೆ. ಸಿದ್ದರಾಮಯ್ಯ ಬಹುಮತ ಅದ, ಅವರು CM ಆಗಿದ್ದಾರೆ, ಗೊತ್ತದ, ಎಲ್ಲರೂ ಗೊತ್ತಿದ್ದಂಥ ಓಪನ್ ಸೀಕ್ರೆಟ್ ಇದು. ಇವರಿಂದ ಡಿ ಕೆ ಶಿ ಅವರ ಜೊತೆಗೆ ಚೆನ್ನಾಗಿ ಕಡಿಮೆ ಇದ್ದಾರೆ, ಇಲ್ಲದ್ರೆ ಅವರೇ ಆಗ್ತಿದ್ರು ಮುಖ್ಯಮಂತ್ರಿ ಅನ್ನೋದು ಅಷ್ಟು ಸತ್ಯ ಅದು. ಅದಕ್ಕಾಗಿ ಅದು ಆಯಿತು. ಮಾಸ್ ಲೀಡರ್ ಅವರು ಸಿದ್ದರಾಮಯ್ಯನವರು, ಇದನ್ನು ತಿಳ್ಕೊಬೇಕಾಗಿದೆ ನಾವು. ಕರ್ನಾಟಕದಲ್ಲಿ ಏನಾದರೂ ಮಾಸ್ ಲೀಡರ್ ಉಳಿದಿದ್ರೆ ಇವತ್ತು ಎಲ್ಲರಿಗೂ ಗುರುತಿದ್ದಂಥವ್ರು ಯಾರು ಇದ್ದರೆ ಅದು ಒಂದನೇದು ಸಿದ್ದರಾಮಯ್ಯ, ಎರಡನೇದು ನಮ್ಮ ಯಡಿಯೂರಪ್ಪನವರು. ಅವ್ರು ಯಾವುದೋ ಪಕ್ಷದಲ್ಲಿ ಇರಲಿ, ಅವರು ಸಹಿತ ಇವತ್ತು ಮಾಸ್ ಲೀಡರ್. ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಾ ಹೋಗಿ ಪಾರ್ಟಿಯಲ್ಲಿ ಗೊಂದಲ ಇಡಿಸ್ಕೊಂಡು ನಮಗೆ ನಾವು TRP ಹೆಚ್ಚು ಮಾಡ್ಬೋದು ನಾವು ಮಾಡುವಂಥದ್ದು ಇವೆಲ್ಲ ನಾವು ಗಮನಿಸ್ಕೊಳ್ತಾ ಬಂದಿದ್ದೀವಿ. ಬಟ್ ಇವತ್ತು ಮಾತ್ರ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಒಳ ಮನಸ್ಸಿನಿಂದ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕನ್ಫರ್ಮ್ ಅದ, ನಿಶ್ಚಿತವಾಗಿ ನಾನು ಸತೀಶ್ ಅವ್ರಿಗಿಂತಲೂ ಪರಮೇಶ್ವರ್ ಅವ್ರಿಗಿಂತಲೂ ಜನರಿಗೆ ಬೇಕಾದಂಥ